ಟ್ರೆಂಡಿಂಗ್ ಯಾವಾಗ 9.1 ಮಾದೇವಾದು. ಇನ್ನೊಂದು ಇದೆ 5.22 ಎಲ್ಲ ಬಂದಿರೋದು. ಟ್ರೆಂಡಿಂಗ್ ಅಲ್ಲಿ ಬಂದಾಗ ಇಷ್ಟು ಬುಕಿಂಗ್ ಆಗ್ತಿದೆ ಅಂದ್ರೆ 24 ಅವರ್ 24 ಅವರ್ ಅಲ್ಲಿ ಇಷ್ಟು ಟ್ರೆಂಡಿಂಗ್ ಬಂದಿದೆ ಅಂದಾಗ ಇಮಿಡಿಯೇಟ್ ತೆಗೆದ್ರೆ ಅವ್ರು ಹಾಕಿರೋ ಹಿಂದಿನೂ ಬಂದಿಲ್ಲ ಅಲ್ಲಿ ಟ್ರೆಂಡಿಂಗು. 2ನೇ ವಾರ ಹಾಕವ್ರೆ 7 ಶೋ ಕೊಟ್ಟವ್ರಣ್ಣ ಹಿಂದಿಗೆ. ಯಾರು ಮಾಡ್ತಿರೋದು? ನೀವು ಮಾಡ್ತಿದ್ದೀರ? ನೋಡಿ ಜೊತೆ ಅಧ್ಯಕ್ಷರು ಮಾತಾಡ್ತಾರೆ, ಇರೋ ನಿಮಿಷ ಹಂಗೆ. ವಿಆರ್ ಮಾಲ್ ನೋಡಿ ಆಲ್ರೆಡಿ ಸೋಲ್ಡ್ ಔಟ್. ಹಲೋ, ವಿಆರ್ದು ಸೋಲ್ಡ್ ಔಟ್ ಹೋಗಿದೆ. ಹಲೋ ಜ್ಯೋತಿ, ಈಗ ನಾನು ಹೇಳೋದಕ್ಕೆ ಅರ್ಥ ಮಾಡ್ಕೊಳ್ಳಮ್ಮ. ಆಮೇಲೆ ನೀನು ಕೇಳು, ಸ್ವಲ್ಪ ಸೋಸು ರೈಸ್ ಮಾಡು, ಅವ್ರು ಏನು ಟೈಮ್ ಕೇಳ್ತಾರೋ ಅದರಲ್ಲಿ ಚೇಂಜ್ ಮಾಡು. ಮಾಡದಿರೋದನ್ನ ಚೆನ್ನಾಗಿದ್ದರೆ ನಾವು ತೆಗೆದ್ಬಿಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ನಿನಗೆ. ಒಬ್ಲೇಸ್ ಮಾಡಿಕೊಂಡು ಅನುಸರಣೆ ಮಾಡಿ ಮಾಡೋದಾದರೆ ಮಾಡು, ಇಲ್ಲ ನಿಮ್ಮ ಇಷ್ಟಪ್ಪ. ನಾವು ಏನು ಬೇಕೋ ಅಷ್ಟು ಬೇಕಾದ್ರೆ ನಿಮಗೆ. ಹಾಂ ಹಾಂ ಹೌದು. ಹಾಂ ಹೂನಮ್ಮ, ನಿಂದು ಗೊತ್ತಿದ್ದೆ, ನಾನು ಮಾತಾಡ್ತಾ ಇದ್ದೀನಿ. ನಿನ್ನ ಪೊಸಿಷನ್ ಏನು, ನೀನೇನಂತ ನಮ್ಗೆ ಗೊತ್ತು. ಹಾಂ ಹಾಂ ಹೌದು. ಹಾಂ ಇಲ್ಲಮ್ಮ, ನಾನು ಹೇಳೋದು ಅಲ್ಲಲ್ಲ, ಒಂದು ಮಾಲಲ್ಲಿ ಏನೋ ಬರ್ಬೋದು, ಎಲ್ಲ ಮಾಲಿಗೆ ಬರೋಕ್ಕಾಗುತ್ತೆ ಸರ್. ಅಲ್ಲ ಸರ್, ಜನ ತುಂಬೋಕ್ಕಾಗತ್ತ ಅವರು. ಆಯ್ತು, ಓರಿಯಂಟ್ ನಲ್ಲಿ ಅವತ್ತು ತುಂಬಿಸ್ತಾ ಇದೆ ಬಿಡಿ ಸರ್. ಇದು ನೋಡಿ ಸರ್, ಲೈವ್ ಆಗಿ ನೋಡಿ ಎಲ್ಲ. ರೇ ಯಾವುದೋ ಒಂದು ಸಿನಿಮಾ ಹಂಗಾಗೆ ಕೊಳ್ಗಟ್ಟೆ ಹೋಗ್ಬಿಟ್ಟಿರೋದು ಇಲ್ಲಿ ಇಂಡಸ್ಟ್ರಿ. ಹಾಂ ಯಾವುದ್ರಲ್ಲಿ? ಟೈಮಿಂಗ್ 4:15 ಟೈಮ್ ಇರೋದು. 4:15 ಇನ್ನು ಟಿಕೆಟ್ ತಗೋತಾರೆ, ಬಂದು ಟೈಮ್ 4 ಗಂಟೆ ಇನ್ನು 4 ಗಂಟೆಗೆ ಆಗಿರೋದು. ಅಲ್ಲ, ಇನ್ನು ಅದು 15 ಹೋಗಿದೆ ಅಂತಂದ್ರೆ ಇನ್ನೇನು ಇವಾಗ ಬೆಳಿಗ್ಗೆ ತಾನೇ ಇದು. ಜ್ಯೋತಿ, ಈಗ ಕೆಲವು ಚೇಂಜಸ್ ಮಾಡಿ ಬಿಡಮ್ಮ. ಅವ್ರದ್ದು ಏನೋ ಬೆಳೀತಾ ಇದೆ, ಅಲ್ಲಲ್ಲ ಇಂಪ್ರೂವ್ ಆಗ್ತಾ ಇದೆ. ಈಗ ಅದು 4 ನಾವು ಎಷ್ಟು ಸಾರ್ ಬೈದಿದ್ದೀವಿ. ಅವರು ಎಲ್ಲಾನು ಕಮ್ಮಿ ಹೇಳೋದು. ಇಲ್ಲೇ ಇದೆ ಲೈವ್, ಇಲ್ಲೇ ಇದೆ ಎಲ್ಲ ಕೌಂಟ್ ಮಾಡಿ. ಇಲ್ಲೇ ಹೌಸ್ಫುಲ್ ಆಗ್ಬಿಡಿ. ಯಾಕೆ ಇದು ಓರಿಯಂಟ್ ಮಾಲ್ ಇದೆ ಲೈವ್. 40 ಟಿಕೆಟ್ ಇನ್ನು 4 ಗಂಟೆ ಶೋಗೆ ಇವಾಗ 40 ಟಿಕೆಟ್ ಇದ್ದಾರೆ. ಡೈರೆಕ್ಟರ್ ಇದ್ದಾರೆ, ನಿರ್ಮಾಪಕರು ಇಲ್ಲೇ ಕೂತಿದ್ದಾರೆ, ಸುಮಾರು ಜನ ಇದ್ದಾರೆ. ಮೀಡಿಯಾ ಬಂದು ಒಂದು 100 ಜನ ಇದ್ದಾರೆ ಅಲ್ವಾ. ನಿಮ್ಮ ವಾಯ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಕೇಳಿ. ನೋ ಪ್ರಾಬ್ಲಮ್ ಅಲ್ಲ, ನೀನು ಬೇರೆ ಅದನ್ನು ನೀವು ಅನುಭವಿಸ್ಬೇಕಾಗತ್ತೆ. ಅದು ಬೇಡ, ಅಷ್ಟು ಬೇಡ ನಮಗೆ. ಈಗ ಸ್ವಲ್ಪ ಚೇಂಜಸ್ ಮಾಡಿ, ಕೆಲವು ಶೋಗಲ್ಲಿ ಎಕ್ಸ್ಟೆನ್ಷನ್ ಮಾಡಿಕೊಡಿ. ನಮ್ಮದಲ್ಲಿ ನಾವು ಎಲ್ಲರಿಗೂ ನಾವೇನು ನಿಮಗೆ ಇದು ಮಾಡೋಕ್ಕೆ ಬರೋಲ್ಲ, ಪಾಠ ಮಾಡೋಕ್ಕೆ ಬರೋದೇ ಇಲ್ಲ. ಯಾವುದಾರ ಇಂಥ ಸಿಚುವೇಶನಲ್ಲಿ ಬರ್ತೀವಿ. ಹ್ಞೂ ಮಾಡಿ ಅದನ್ನೇ ಮಾಡಿ. ಇಲ್ಲ ಒಂದು ನಿಮಿಷ, ಇವಾಗ ಕೊಟ್ಟಿನ 4 ನಿಮ್ಗೂ ತೆಗ್ರಿದೆ ಅಲ್ವಾ? ನಿಮ್ಗೆ ಗೊತ್ತು ಅಲ್ವಾ 4 o'clock ಏನು ಟೈಮಿಂಗ್ಸ್ ಪ್ರಾಬ್ಲಮ್ ಅಂತ. 4 o'clock ಟೈಮಿಂಗ್ ಆಡಿಯನ್ಸ್ ಬರಲ್ವಾ? ಯಾರು ಅದು 4 o'clock ಅವರು ಕೊಡಿ ಅಂತ ಇದ್ದಾರಲ್ಲ. ಇಲ್ಲ ಸರ್, ಇವಾಗ ಕೊಟ್ಟಿದ್ದೀವಿ. ಎಲ್ಲಿ ಎ ಮಲ್ಟಿಪ್ಲೆಕ್ಸ್ ಶೋ ಕೊಟ್ಟಿದ್ದೀವೋ ಅಲ್ಲಿ ಕೇಳಬೇಕಲ್ವಾ? ಎಲ್ಲಿ ಕೊಟ್ಟಿಲ್ವೋ ಅಲ್ಲೆಲ್ಲ ಮಾಡಿಕೊಡಿ, ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿಕೊಡಿ. ಅಲ್ಲದೆ ನಾನು ಕೇಳಿದ್ರೆ ಸರ್, ಇವಾಗ PVR ಕೊಟ್ಟಿದ್ದೀವಿ, ಓಕೆನಾ? ಬೇರೆ ಏನೋ ಮಲ್ಟಿಪ್ಲೆಕ್ಸ್ ಕೊಟ್ಟಿದ್ರೆ ಅಲ್ಲಿ ಕೇಳಬೇಕು. ಅದು ಬಿಟ್ಬಿಟ್ಟು ನಮ್ದು ಇಲ್ಲಿ ಬೇಕು, ಇದು ಚೇಂಜ್ ಮಾಡಬೇಕು, ಇನ್ನು ಅಡಿಷನಲ್ ಶೋ ಬೇಕಾದ್ರೆ ಸರ್ 1 ಶೋಗೆ 20 ಜನ 20% ಆಕ್ಯುಪೆನ್ಸಿ ಹೋಗ್ತಾ ಇದ್ದಾರೆ. ಕನ್ನಡ ಸೆಂಟರ್ಸ್ ಅಲ್ಲಿ ಮೇಜರ್ ಇರೋದು ಅದಕ್ಕೆ ಕೇಳ್ತಾ ಇದ್ದಾರೆ. ಅದು ಡಿವೈಡ್ ಆಗುತ್ತೆ. ನಾವು ಒಂದು ಒಳ್ಳೇದಾಗಿ ಹೇಳ್ತಾ ಇದೀವಿ. ಸಿನಿಮಾ ರೈಸ್ ಆಗೋದ್ರಿಂದ ನಾವೇ ರೈಸ್ ಮಾಡಿದೀವಿ. ಇವಾಗ ಮಿರಾಜ್ ಮಾಡಿ 3 ಶೋಸ್ ಕೊಟ್ಟಿದ್ವಿ. ಹೇಗೆ ಕೊಟ್ಟಿದೀವಿ? ಇದೆಲ್ಲ ಬೆಟರ್ ಇದೆ ಕೊಟ್ಟಿದೀವಿ. ಅದು ನೋಡಿದಾರಾ? ನೋಡಿಲ್ಲ. 1 ಶೋ ಕೊಟ್ಟಿದೀವಿ. ಇವಾಗ 4 ಇತ್ತು, 3 ಮಾಡೋದು. ಕಡಿಮೆ ಆಗಿದೆ. 4 ಎಲ್ಲಿತ್ತು? ಇಲ್ಲ, ಲಾಸ್ಟ್ ವೀಕ್ ಇತ್ತು ಸರ್. ಸಿನಿಮಾ ಇಲ್ಲಾಂದ್ರೆ ಎಲ್ಲ 10 ಜನ ಆಗ್ತೀವಿ.
ಈಗ ನಮ್ಮ ಮಾಲೆಯಲ್ಲಿ ಎಷ್ಟು ಸ್ಕ್ರೀನ್ ಇರ್ತದೆ ಅಷ್ಟು ಹಾಕ್ತೀವಿ ಸಿನಿಮಾ ಹೋಗ್ತಾ ಇದೆ ಓರಿಯನ್ 10-15 ಬುಕಿಂಗ್ ಅಂದ್ರಲ್ಲ ನೋಡಿ, 35-40 ಬುಕಿಂಗ್ ಇವಾಗ ಬೆಳಗ್ಗೆ ಆಗಿರೋದು. ಓರಿಯನ್ ಆಗಿರೋ ಬುಕಿಂಗ್ಸ್ ಇನ್ನೂ ಆಗ್ತಾ ಇದೆ, ಸಂಜೆಗೆ ಅಷ್ಟೊತ್ತಿಗೆ ಆಗೋಗುತ್ತೆ. 4 ಗಂಟೆ ಟೈಮ್ ಇರೋದು, ಇನ್ನೂ ಇಷ್ಟು ಮಧ್ಯಾಹ್ನ ಎಲ್ಲ ಬರ್ತಾರೆ. ನನಗೆ ಅನಿಸ್ಮಟ್ಟಿಗೆ ಜೊತೆ ಇರೋದ್ರಲ್ಲಿ ಬೆಟ್ರು ನೀವು ಸ್ವಲ್ಪ ಇಷ್ಟಲ್ಲೇ ಇದನ್ನ ಒಂದಷ್ಟು ಎಕ್ಸ್ಟೆನ್ಷನ್ ಮಾಡಿ ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ ಅಷ್ಟೇ ಕೇಳೋದು. ಟೈಮಿಂಗ್ಸ್ ಮಾಡಿಕೊಟ್ಬಿಡಮ್ಮ ಸುಮ್ಮನೆ ಯಾಕೆ ಟೈಮಿಂಗ್ಸ್ ಕೊಟ್ಟಿದ್ದೀರಿ, ಚೇಂಜ್ ಮಾಡ್ಬೇಕಂದ್ರೆ ಎಲ್ಲಿ ಸರ್ ಇದು? ಒಂದೊಂದು ಶೋ ಇನ್ಕ್ರೀಸ್ ಮಾಡಕ್ಕೆ ಹೇಳಿ ಅಷ್ಟೇ, ಅಷ್ಟೇ. ಒಂದೊಂದು ಶೋ ಇನ್ಕ್ರೀಸ್ ಮಾಡಕ್ಕೆ ಹೇಳಿ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ ನೋಡಿ, ಶೋ ಯಾವ್ದು ಮಾಡಬೇಡ, ಚೇಂಜ್ ಮಾಡಬೇಡ. ಹೋಗಿದ್ರೆ ನಾವು ಇನ್ಕ್ರೀಸ್ ಮಾಡ್ತೀವಿ, ಒಂದಲ್ಲ 10 ಶೋ ಇನ್ಕ್ರೀಸ್ ಮಾಡ್ತೀವಿ. ಸಿನಿಮಾ ಏನ್ ಪ್ರೊಡಕ್ಟ್ ಮಾಡಿ ನಾವು ಮಾಡ್ತೀವಿ. ಸುಮ್ನೆ ಇದು ಅಡಿಷನಲ್ ಶೋ ಮಾಡಿಬಿಟ್ಟಿದ್ರೆ ಇವಾಗ ಎಷ್ಟು ಶೋ ಇದೆ ಸರ್ ಸಿನಿಮಾಕ್ಕೂ? ನೀವೇ ನಿಮ್ಗೆ ನೋಡು, ಒಂದ್ ಸಾರಿ ನೀವೇ ನೋಡಿದ್ರಿ ಈಗ ಬುಕ್ ಮೈ ಶೋ ಅಲ್ಲಿ ಎಷ್ಟು ಶೋ ಇದೆ ನೋಡಿ, ಆಡಿಯನ್ಸ್ ಏನ್ ಬರ್ತಾ ಇದೆ ನೋಡಿ. ಸಿನಿಮಾಕ್ಕೆ ನಾವ್ ಹೆಲ್ಪ್ ಹಾಕೊಂಡು ನಾವ್ ಹೆಲ್ಪ್ ಮಾಡ್ತೀವಿ, ನಾವ್ ಹೆಲ್ಪ್ ಮಾಡೋದಂಗೆ ಹೇಳಿಲ್ಲ, ಹೆಲ್ಪ್ ಮಾಡ್ತೀವಿ, ಕೊಟ್ಟಿದ್ದೀವಿ. ಅವರು ರೆಸ್ಪೆಕ್ಟ್ ಕೇಳಿದರೆ ನಾವು ಚೇಂಜ್ ಮಾಡಿ ಕೊಟ್ಟಿದ್ದೀವಿ. ಸರ್ ಈಗ Release ಇಂಪಾರ್ಟೆಂಟ್ ಬೆಳಿಗ್ಗೆ ಕೊಟ್ಟು ಹೋಗ್ತಾರೆ.